ಯಾರಿಗೂ ಹೆಮ್ಮೆ ಪಡಲಿಕ್ಕೆ, ಹೆಚ್ಚಳ ಪಡಲಿಕ್ಕೆ ಆಸ್ಪದ ಇಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ಯಾರ್ದು ಪುಣ್ಯನೂ ಅಲ್ಲ, ಯಾರ್ದು ಪ್ರಾರ್ಥನೆಯೂ ಅಲ್ಲ, ಯಾರ ಸಾಧನೆಯೂ ಅಲ್ಲ. ಸಾಲ್ವೇಷನ್ ಈಸ್ ಓನ್ಲಿ fully holy the work of Father, Son and Holy Spirit, the Holy Trinity, Triune God. It's the work of Jesus Christ. ಇದನ್ನು ಒಪ್ಪಿಕೊಳ್ಳದೆ ಇರುವವನು ಒಬ್ಬ ಕ್ರೈಸ್ತನೇ ಅಲ್ಲ, ಕ್ರೈಸ್ತ ವಿಶ್ವಾಸಿನೂ ಅಲ್ಲ. ಅಂಥವ್ರು ಯಾರಾದರೂ ನಿಮಗೆ ಬೋಧನೆ ಮಾಡ್ಲಿಕ್ಕೆ ಬಂದರೆ ಮನೆ ಒಳಗಡೆ ಕರ್ಕೋಬೇಡಿ ಅಂತ ಬೈಬಲಲ್ಲಿ ಹೇಳಿದ್ದಾರೆ. ಯೇಸುವನ್ನು ಒಪ್ಪಿಕೊಳ್ಳದವನು ಅಂದರೆ ಇದನ್ನ ಕಲಬೆರಕೆನಲ್ಲ. ಕಲಬೆರಕೆ ಎಲ್ಲರೂ ಯೇಸು ದೇವರ ಒಪ್ಕೊಳ್ತಾರೆ. ಅವ್ರು ಇನ್ನೊಂದನ್ನು ದೇವ್ರು ಒಪ್ಕೊಳ್ತಾರೆ, ಮತ್ತೊಂದನ್ನು ದೇವ್ರಂತ ಒಪ್ಕೊಳ್ತಾರೆ. ಕಲಬೆರಕೆಗಳನ್ನ ಬಗ್ಗೆ ಎಲ್ಲ ಹೇಳ್ತಾ ಇರೋದು. ಈ ನೈಜ ಬೋಧನೆಯನ್ನ, ಯೇಸು ಮಾತ್ರ ರಕ್ಷಕ, ಯೇಸುವಿನಿಂದ ಮಾತ್ರವೇ ನಿಜವಾದ ರಕ್ಷಣೆ, ಪಾಪ ಪರಿಹಾರ, ನಿತ್ಯ ಜೀವ, ಈ ಬೋಧನೆಯನ್ನ, ಈ ನೈಜ ಬೋಧನೆಯನ್ನ ಒಪ್ಪಿಕೊಳ್ಳದೆ ಯಾರಾದ್ರೂ ನಿಮಗೆ ಬೋಧನೆ ಮಾಡ್ಲಿಕ್ಕೆ ಬಂದ್ರೆ ಮನೆ ಒಳಗಡೆ ಕರ್ಕೋಬೇಡಿ ಅಂತ ಹೇಳಿದ್ದಾರೆ.